ಮಾತನಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಪ್ರತಿ ಬಾರಿ ಕೂಡ ಗಣೇಶ ಮೆರವಣಿಗೆ ಸಂದರ್ಭದಲ್ಲೇ ಈ ರೀತಿ ಗಲಾಟೆಗಳಾಗ್ಬಿಡುತ್ತೆ, ಕಲ್ಲು ತೂರಾಟ ಆಗುತ್ತೆ. ಏನಿದ್ರ ಉದ್ದೇಶ ಅಂತ, ಯಾಕೆ ಶಾಂತಿಯುತವಾಗಿ ನಮ್ಮ ಹಬ್ಬವನ್ನ ಸೆಲೆಬ್ರೇಷನ್ ಮಾಡಕ್ ಬಿಡಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಇದು ಒಂದು ಕಾಂಗ್ರೆಸ್ಸಿನ ಆ ನೀತಿ ಏನಿದೆ, ಅವರನ್ನ ಬಚಾವ್ ಮಾಡೋದು, ಅವರನ್ನ ಸಂರಕ್ಷಣೆ ಮಾಡೋದು, ಅವರ ಕೇಸ್ಗಳನ್ನ ವಾಪಸ್ ತಗೊಳ್ಳೋದು, ಇದು ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ಸೊ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷೆ ಆದ್ರೆ ಅವ್ರಿಗೆ ಭಯ ಇರುತ್ತೆ. ಈಗ ಭಯನೇ ಇಲ್ಲ. ಈಗ ಅವ್ರು ಏನಂತಾರೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ, ಮುಸ್ಲಿಂ ಲೀಗಿನ ಸರ್ಕಾರ ಇದೆ ಅಂತ ಹಾಗೆ ವರ್ತನೆ ಮಾಡ್ತಾ ಇರೋದ್ರಿಂದನೇ ನಮ್ಮ ಹಿಂದೂ ಹಬ್ಬಗಳ ಮೇಲೆ ವ್ಯವಸ್ಥಿತವಾಗಿ ಸಂಚು, ಷಡ್ಯಂತ್ರ, ಈ ರೀತಿ ದಾಳಿಗಳು ನಡೀತಾ ಇದ್ದಾವೆ. ಹೋದ್ಸಲ ನಾಗಮಂಗಲದಲ್ಲೇ ಆಗಿತ್ತು. ಹೌದು, ಅದೇ ಮಾದರಿಯಲ್ಲಿ ಈಗ ಮದ್ದೂರಲ್ಲೇ ಆಗಿದೆ. ಸೊ ಮದ್ದೂರಲ್ಲಿ ಆಶ್ಚರ್ಯ ಅನ್ಸೋದು ಮುತಾಲಿಕ್ ಸರ್, ಅದೇ ಭಾಗದಲ್ಲಿ ಬೇರೆ ಸಮುದಾಯದ ಕೆಲ ಹಬ್ಬದ ಆಚರಣೆಗಳಾಗುತ್ತೆ, ಮೆರವಣಿಗೆಗಳಾಗುತ್ತೆ, ಅವಾಗೆಲ್ಲ ಶಾಂತಿಯುತವಾಗುತ್ತೆ. ಬಟ್ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೇ ಗಲಾಟೆಗಳು ಯಾಕೆ ಅಂತ ಅಂದ್ರೆ ರಾಜಕೀಯ ಕುಮ್ಮಕ್ಕು, ಕಾಂಗ್ರೆಸ್ ನಾಯಕರ ಕುಮ್ಮಕ್ಕು ಅಂತೀರಾ? ಅವ್ರಿಗಿರೋ ಲಾಭ ಏನು ಸರ್ ಈ ರೀತಿ ಕೋಮು ಗಲಭೆ ಸೃಷ್ಟಿ ಮಾಡೋದ್ರಿಂದ? ಅಲ್ಲ, 100% ಹೇಳ್ತೀನಿ, ಕಾಂಗ್ರೆಸ್ಸಿನ ಒಂದು ನೀತಿನೇ ಇದಕ್ಕೆ ಕಾರಣ. ಈಗ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು. ಗಲಾಟೆ ಅಂದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ನುಗ್ಗಿ ಹೊಡೆದು ಬಡದು ಒಂದು ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿದಂತ ಅವರು ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ. ಅದರ ಅರ್ಥ ಏನು? ಹಾಗಾದ್ರೆ ಪೊಲೀಸರು ಯಾರು ರಕ್ಷಕರಿದ್ದಾರೆ, ಇಡೀ ಸಮಾಜವನ್ನ ನಿಯಂತ್ರಣಕ್ಕೆ ತರುವಂತವ್ರು ಏನಿದ್ದಾರೆ, ಅವ್ರ ಮೇಲೆ ಅಟ್ಯಾಕ್ ಆಗತ್ತೆ, ಅಂಥವ್ರನ್ನ ಕೇಸ್ಗಳನ್ನ ವಾಪಸ್ ತಗೊಳ್ತಾರೆ ಅಂದ್ರೆ ಅದರ ಅರ್ಥ ಏನು? ಸೊ ಇದು ಕಾಂಗ್ರೆಸ್ಸಿನ ದುಷ್ಟ ಬುದ್ಧಿ ಅಲ್ಲೇನು? ಸೊ ಇಂಥ ಸಂದರ್ಭದಲ್ಲಿ ಇದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಮುಸ್ಲಿಂ ಕಿಡಿಗೇಡಿಗಳ ಸೊಕ್ಕು ಅಹಂಕಾರ. ಅವರು ಏಕದೇವೋಪಾಸಕರವರು, ಒಂದೇ ದೇವರನ್ನ ಪೂಜೆ ಮಾಡುವಂತವ್ರು, ಅಲ್ಲಾ ಬಿಟ್ರೆ ದೇವರಿಲ್ಲ ಅಂತ ಹೇಳುವಂತವ್ರು. ನಾವು ಬಹುದೇವೋಪಾಸಕರು. ನಾವು ಎಲ್ಲ ದೇವರುಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪೂಜೆ ಮಾಡುವಂತವ್ರಿಗೆ ಅವ್ರಿಗೆ ಆಗಲ್ಲ. ಮೂರ್ತಿ ಪೂಜೆ ಭಂಜಕರವರು, ದೇವಸ್ಥಾನ ಭಂಜಕರವರು. ಸೊ ಇಂಥ ಸಂದರ್ಭದಲ್ಲಿ ಅವರ ಮೂಲ ಏನು ಒಂದು ಭಯೋತ್ಪಾದನೆಯ ಮೂಲ ಶಿಕ್ಷಣ ಇದೆ, ಅದು ಜಾಗೃತಿ ಆಗತ್ತೆ. ಗಣೇಶನ ಉತ್ಸವದಲ್ಲಿ ಅಥವಾ ಇನ್ಯಾವುದೋ ನಮ್ಮ ಹಿಂದೂ ಹಬ್ಬಗಳಲ್ಲಿ ಜಾಗೃತಿ ಆಗತ್ತೆ. ಇದು ಅಟ್ಯಾಕ್ ಮಾಡ್ತಾರೆ. ಇನ್ನೊಂದು ಸಾಗರದಲ್ಲಿ ಗಣೇಶನ ಇದಕ್ಕೆ ಇಬ್ರು ಹುಡುಗರ ಮಕ್ಕಳು ಉಗುಳಿದ್ದಾರೆ. ಉಗುಳ ತಕ್ಷಣ ಅದನ್ನ ಚಿಕ್ಕ ಮಕ್ಕಳು ಗೊತ್ತಾಗಿಲ್ಲ ಅಂತೇಳಿ ಓದಿಬೇಕು. ನಾನು ಹೇಳೋದು, ಏನ್ ಚಿಕ್ಕ ಮಕ್ಕಳು, ಯಾರಿಗೆ ಏನು ಉಗುಳೋದು, ಎಲ್ಲ ಉಗುಳೋದು ಅಂತ ಅನ್ನೋದು ಗೊತ್ತಾಗುದಿಲ್ವಾ? ಮದರ್ಸಾದಲ್ಲಿ ಇದನ್ನೇ ಕಲಿಸ್ತಾರ ಅವರು. ಸೊ ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತ ಪುಂಡಾಟಿಕೆ ಇದೆಯಲ್ಲ, ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಥವಾ ಇನ್ಯಾವುದೋ ಸರ್ಕಾರ ನೀವು ಹದ್ದು ಬಸ್ ನಲ್ಲಿ ಇಡ್ಲಿಲ್ಲ ಅಂದ್ರೆ ಹಿಂದೂ ಸಂಘಟನೆಗಳು, ಹಿಂದೂ ಸಮಾಜ ಸಿಡಿದೆದ್ದು ಒದ್ದು ಬುದ್ಧಿ ಕಲಿಸತ್ತೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಮಗೆ ಮೆರವಣಿಗೆಗೆ ಅವಕಾಶ ಸಿಗ್ಲಿಲ್ಲ, ಇನ್ಯಾರೋ ಬಂದು ಕಲ್ಲು ತೂರಾಟ ಮಾಡಿದ್ರು ಅಂದ್ರೂ ಕೂಡ ಪ್ರತಿಭಟನೆ ಮಾಡೋಕೆ ಅವಕಾಶ ಇರ್ಲಿಲ್ಲ, ನಿಷೇಧಾಜ್ಞೆ ಜಾರಿ ಇತ್ತು, ಶಾಂತಿಯುತವಾಗಿ ಇರಿ ಅಂದ್ರೂ ಕೂಡ ಯಾಕೆ ಹಿಂದೂ ಕಾರ್ಯಕರ್ತರು ಕೇಳಲಿಲ್ಲ? ಬೇಕು ಅಂತಲೇ ನೀವು ಗಲಾಟೆ ಗದ್ದಲವನ್ನ ಎಬ್ಬಿಸ್ತಿದ್ದೀರಾ ಅಂತ ಇನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಶಾಂತಿ 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 ಅನ್ನುವಂಥದ್ದು ಒಂದು ಮಿತಿ ಇರುತ್ತೆ. ಹಿಂದೂ ಕಾರ್ಯಕರ್ತರು, ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇದೆಲ್ಲ, ಇದು ಮಿತಿ ಮೀರಿ ಬಿಟ್ಟಿದೆ. ಸೊ ಮಿತಿ ಮೀರಿದಾಗ ಅವಾಗ ಯಾವುದು ಶಾಂತಿ? ನಮ್ಮ ಮೇಲೆ ಆದಂತಹ ಈ ಅನ್ಯಾಯಕ್ಕೆ ವಿರುದ್ಧ ಕಾನೂನು, ಪೊಲೀಸರು, ರಾಜಕಾರಣಿಗಳು ನ್ಯಾಯ ಕೊಡದೇ ಇದ್ರೆ ಸಿಡ್ದೇಬೇಕಾಗತ್ತೆ, ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆದಂತಹ ಘಟನೆ, ನಾ ಹೇಳೋದು ಮದ್ದೂರಲ್ಲಿ ಆದಂತಹ ಘಟನೆಗೆ ಯಾರ್ಯಾರು ಕಾರಣಕರ್ತರಿದ್ದಾರೋ ಅವರನ್ನ ಒದ್ದು ಒಳಗಡೆ ಹಾಕಬೇಕು. 1 ವರ್ಷದವರೆಗೆ ಜಾಮೀನು ಸಿಗದೇ ಇರೋ ಹಾಗೆ ಮಾಡಿದರೆ ಮಾತ್ರ ಅಂತವ್ರಿಗೆ ಬುದ್ಧಿ ಬರುತ್ತೆ. ಇಲ್ಲಾದ್ರೆ ಮತ್ತೆ 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 ಇದು ರಿಪೀಟ್ ಆಗ್ತದೆ. ಮುತಾಲಿಕ್ ಸರ್, ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಲಾಸ್ಟ್ ಟೈಮ್ ನಾಗಮಂಗಲದಲ್ಲಿ ಆಯ್ತು ಸರ್, ಗಲಭೆಗೆ ಕಾರಣಾದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂದ್ರು. ಬಟ್ FIR ಆದಾಗ FIR ಪ್ರತಿ ನೋಡಿದ್ರೆ ಹಿಂದೂ ಕಾರ್ಯಕರ್ತರ ಹೆಸರು ಕೂಡ ಅದರಲ್ಲಿ ನಮೂದಾಗಿತ್ತು. ಈಗ ತಮಗೆ ನಂಬಿಕೆ ಇದೆಯಾ ಅನ್ಯ ಕೋಮಿನ ಯುವಕರೇ ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ, ಅಲ್ಲಿ ಹಿಂದೂ ಕಾರ್ಯಕರ್ತರ ಹೆಸರು ತಳಕು ಹಾಕಿಕೊಳ್ಳಲ್ಲ ಅನ್ನೋ ನಂಬಿಕೆ ಇದೆಯಾ? ನೋಡಿ, ಆಗೋದೇ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಇದು ಯಾವುದೂ ಆಗೋಲ್ಲ. ಹಿಂದೂಗಳನ್ನು ಅದರೊಳಗೆ ಸೇರಿಸ್ತಾರೆ, ಹೆದರಿಸ್ತಾರೆ.
ಅವರು ಮುಸ್ಲಿಮರ ಕಡೆಯಿಂದನೇ ಇನ್ನೊಂದು ಕಂಪ್ಲೇಂಟ್ ಕೊಡಿಸ್ತಾರೆ. ಎಲ್ಲ ಈ ನಾಟಕಗಳು ನಡೀತಾವೆ, ಇವೆಲ್ಲಾನು ಮಾಡ್ತಾರೆ. ಇದೆಲ್ಲ ಮುಸ್ಲಿಂ ಓಟ್ಗೋಸ್ಕರ ಕಾಂಗ್ರೆಸ್ಸಿನ ನೀತಿ ಇದೆಯಲ್ಲ, ಅವರನ್ನು ನುಂಗಿ ಹಾಕತ್ತೆ, ಅವರನ್ನು ನಾಶ ಮಾಡತ್ತೆ ಅಂತನ್ನುವಂತ ಕಲ್ಪನೆ ಇಲ್ಲ ರೀ. DG-ಹಳ್ಳಿ KG-ಹಳ್ಳಿಯಲ್ಲಿ ಒಬ್ಬ ಕಾಂಗ್ರೆಸ್ MLA ಮನೆಯನ್ನೇ ಸುಟ್ಟು ಹಾಕಿದ್ರು ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಇವ್ರು ಎಲ್ಲಿ ಯಾವಾಗ ಬರುತ್ತೆ? ತಮ್ಮ ಮನೆಗೆ ಬೆಂಕಿ ಹತ್ಕೊಂಡಾಗ ಮಾತ್ರ ಬುದ್ಧಿ ಬರೋದು, ಅವಾಗೆಲ್ಲ ಮುಗಿದು ಹೋಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಕುಮ್ಮಕ್ಕು ಕೊಡ್ತಾ ಇರೋದು, ಪ್ರೋತ್ಸಾಹ ಕೊಡ್ತಾ ಇರೋದು, ಬೆಳೆಸ್ತಾ ಇರೋದು ಯಾರನ್ನ ಅಂತನ್ನುವಂತ ಸ್ವಲ್ಪ ಶಾಂತ ರೀತಿ, ಬರೇ ರಾಜಕೀಯ ಅಧಿಕಾರ ಒಂದೇ ಅಲ್ಲ, ದೇಶ ಇದೆ, ಧರ್ಮ ಇದೆ, ಜನ ಇದ್ದಾರೆ, ಸಮಾಜ ಇದೆ ಅನ್ನುವಂಥದ್ದು ಸ್ವಲ್ಪ ಪರಿಕಲ್ಪನೆ ಈ ಕಾಂಗ್ರೆಸ್ ಜನರಿಗೆ ಸರ್, ನೀವು ಬರೀ ಕಾಂಗ್ರೆಸ್ ನಾಯಕರ ಬಗ್ಗೆ ಹೇಳ್ತಾ ಇದ್ದೀರಿ. ಅವ್ರ ಕುಮ್ಮಕ್ಕು ಪದೇ ಪದೇ ಗಲಭೆಗಳಿಗೆ ಅವರೇ ಸಾಕ್ಷಿ ಆಗ್ತಿದ್ದಾರೆ, ಅವರ ಕುಮ್ಮಕ್ಕಿನಿಂದ ಆಗುತ್ತೆ ಅಂತ. ಹಾಗಾದ್ರೆ ಬಿಜೆಪಿ ಅಧಿಕಾರದಲ್ಲಿ ಆಗ್ಲೇ ಇಲ್ವಾ ಸರ್? ರಾಜ್ಯದಲ್ಲಿ ಅನೇಕ ಗಲಭೆ ಗದ್ದಲಗಳಾಗಿದೆಯಲ್ಲ, ಅದನ್ನ ಆ ವಿಚಾರ DG-ಹಳ್ಳಿ KG-ಹಳ್ಳಿ ಪ್ರಸ್ತಾಪ ಮಾಡಿದ್ರಿ. ಯಾರು ಅಧಿಕಾರದಲ್ಲಿ ಇದ್ರು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾರೆ. ಇಲ್ಲ, ನೀವು ಹೇಳಿದ ಸತ್ಯ ಇದೆ. ನಾನು ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ನಾನು ಹೇಳಿದೆ, ಬಿಜೆಪಿ ಕೂಡ ಏನು ಹೊರತಾಗಲ್ಲ. ಬಿಜೆಪಿಯವರು ಕೂಡ ಇದೇ ಮಾದರಿಯಲ್ಲಿ ಅವರು ಕೂಡ ಸೆಕ್ಯುಲರ್, ಅವರು ಕೂಡ ಹಿಂದೂಗಳ ಓಟ್ ತಗೊಂಡು ಹಿಂದೂಗಳ ಪರವಾಗಿ ನಿಂತ್ಕೊಳ್ಳದೆ ಮುಸ್ಲಿಮರ ಪರವಾಗಿ ನಿಂತ್ಕೊಂಡಿದ್ ಬೇಕಾದಷ್ಟು ಉದಾಹರಣೆಗಳಿದಾವೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ ನಂಜನಗೂಡಿನ ಹತ್ರ ಇರುವಂತಹದ್ದು ಒಂದು ದೇವಸ್ಥಾನ ಒಡೆದು ಹಾಕಿದ್ರು. ಸೊ ಇವೆಲ್ಲ ಸಾಕಷ್ಟಿದೆ. ಬಿಜೆಪಿಯವ್ರೇನ್ ಕಡಿಮೆ ಇಲ್ಲ. ಅದಕ್ಕೆ ಹೇಳಿದೆ ನಾನು, ಹಿಂದೂ ಸಮಾಜನೇ ಸಿಡಿದೇಳ್ಬೇಕು ಇದಕ್ಕೆಲ್ಲದಕ್ಕೂ. ಸೊ ಅದು ಒಂದೇ ಮಾರ್ಗ ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಓಕೆ, ಮುತಾಲಿಕ್ ಸರ್, ಈಗ ಏಟಿಗೆ ಎದುರೇಟು, ನಾವು ಕೂಡ ನೀವು ಕಲ್ಲು ತೂರಿದ್ರೆ ನಾವು ಕೂಡ ಕಲ್ಲು ತೂರ್ತೀವಿ, ರಕ್ತಕ್ಕೆ ರಕ್ತಾನೆ ಅಂತ ನಿಂತು ಬಿಟ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾಗತ್ತಾ? ಹಾಗಾದ್ರೆ ಕಾನೂನು ಯಾಕಿದೆ? ಇಂಥ ಪ್ರಶ್ನೆಗಳು ಬಂದ್ಬಿಡುತ್ತೆ ಸರ್. ಇದಕ್ಕೆಲ್ಲ ಕಡಿವಾಣ ಬೀಳೋದು ಹೆಂಗ್ ಸಾಧ್ಯ ಅಂತೀರಿ? ನಮ್ಮನ್ನಾಳುವಂತ ಜನನಾಯಕರು ಒಗ್ಗಟ್ಟಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಅನ್ನುವಂತ ಸಂದೇಶ ಕೊಟ್ಟಾಗ್ಲಾ, ಇಲ್ಲ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಿ ಅಂತ ಬೆನ್ನಿಗೆ ನಿಂತ್ಕೊಂಡು ಈ ರೀತಿ ಗಲಭೆ ಗಲಾಟೆಗಳನ್ನ ಎಬ್ಬಿಸ್ತಾರೆ ಅಂದ್ರೆ ಹೆಂಗೆ ಶಾಂತಿಯುತವಾಗಿ ಬದುಕೋದಕ್ಕೆ ಸಾಧ್ಯ ಸರ್ ಈ ರಾಜ್ಯದಲ್ಲಿ? ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡಲ್ವಾ? ನೋಡಿ, ಶಾಂತಿಗೆ ಕ್ರಾಂತಿ ಆಗ್ಲೇಬೇಕು. ಈಗ ಕಾನೂನು, ರಾಜಕೀಯ ವ್ಯಕ್ತಿಗಳು ಮೇಲೆ ನ್ಯಾಯಾಲಯ ಕೈ ಬಿಟ್ಟಾಗ ಇನ್ನೆಲ್ಲಿ ಹೋಗೋದು? ನಿಮ್ಗೆ ಸುಮ್ನೆ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ನೇಹಾ ಹತ್ಯೆ ಆದಂತ ಸಮಯದಲ್ಲಿ ಮುಖ್ಯಮಂತ್ರಿ ಎಲ್ಲ ರಾಜಕೀಯ ನಾಯಕರು ಬಂದ್ಬಿಟ್ರು. 3 ತಿಂಗಳಲ್ಲಿ ನಾನು ಫಾಸ್ಟ್ ಟ್ರ್ಯಾಕ್ ಇದರಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದಂತವ್ರು 1 ವರ್ಷ 4 ತಿಂಗಳಾಯ್ತು. ಇನ್ನೂವರೆಗೆ ಯಾವುದೇ ರೀತಿಯ ನೇಹಾಗೆ ನ್ಯಾಯ ಸಿಕ್ಕಿಲ್ಲ. ಅವನಿಗೆ ಜಾಮೀನು ಕೂಡ ಎಲೆಕ್ಷನ್ ಇತ್ತಲ್ಲ ಮುತಾಲಿಕ್ ಸರ್, ಎಲೆಕ್ಷನ್ ಟೈಮಲ್ಲಿ ಬಂದ್ರು, ಎಲೆಕ್ಷನ್ ಮುಗಿತು, ಇನ್ಯಾಕ್ ಬರೋದು, ಯಾಕೆ ಪರಿಹಾರ ಕೊಡೋದು ಅಂತ ಪ್ರಶ್ನೆ ಬಂತು. ಅದೇ ಅಧಿಕಾರ ಮುಖ್ಯ ಇವರಿಗೆ ವಿನಃ ಶಾಂತಿ ಆಗಲಿ ಅಥವಾ ಸುರಕ್ಷತೆ ಆಗಲಿ ಅಥವಾ ಕಾನೂನಿನ ನಡವಳಿಕೆ ಆಗಲಿ ಇದ್ಯಾವುದೂ ಮುಖ್ಯ ಅಲ್ಲ. ಇವ್ರಿಗೆ ಅಧಿಕಾರ, ಲೂಟಿ ಹೊಡಿಬೇಕು ಅಷ್ಟೇ. ಇಬ್ರು ಎಲ್ಲರೂ ಅಷ್ಟೇ. ನಾನು ಹೇಳೋದು ಈ ಪಕ್ಷ ಆ ಪಕ್ಷ ಆ ರಾಜಕೀಯ ಎಲ್ಲರೂ ಅವರೇ ಆಗಿಬಿಟ್ಟಿದ್ದಾರೆ ಈಗ. ಸೊ ಆ ದೃಷ್ಟಿಯಿಂದ ಸಮಾಜನೇ ಇದರ ಸಂಬಂಧಪಟ್ಟಾಗ ಹದ್ದು ಬಸ್ನಲ್ಲಿ ಇಡೋ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಅಲ್ಲ ಮುತಾಲಿಕ್ ಸರ್, ಈಗ ಜನ ಕೂಡ ಅಲರ್ಟ್ ಆಗಬೇಕು ಅಂತ ಅನ್ಸುತ್ತೆ. ಈಗ ಯಾರೋ ಕುಮ್ಮಕ್ಕು ಕೊಡ್ತಾರೆ, ಯಾರೋ ನೀವು ಗಲಾಟೆ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಅಂದ್ರೆ ಹಾನಿ ಆಗೋದು ನಮಗೆ, ಜನಸಾಮಾನ್ಯರ ಪರದಾಡಬೇಕು. ಕೊನೆಗೆ ಯಾವ ಸಮುದಾಯ ಯಾವ ಧರ್ಮ ಅಂತ ಬರಲ್ಲ, ಕೊನೆಗೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗಿರೋದು. ಲಾಸ್ಟ್ ಟೈಮ್ ಬೆಂಕಿ ಇಟ್ಟಾಗ ಜಸ್ಟ್ ಹಿಂದೂಗಳ ಅಂಗಡಿ ಮುಂಗಟ್ಟಾಗಿರ್ಲಿಲ್ಲ ಸರ್, ಮುಸ್ಲಿಂ ಬಾಂಧವರದು ಇತ್ತು ಅಲ್ಲಿ ಅಂತ. ಜನ ಹುಚ್ಚರಾಗ್ತಿದ್ದಾರ, ಯಾರೋ ಗಲಭೆ ಕುಮ್ಮಕ್ ಕೊಟ್ರು, ಅವ್ರ ಮಾತು ಕೇಳಿ ಇನ್ನೇನು ಗಲಾಟೆ ಮಾಡಬೇಕು ಅಂತ ಮುಂದೆ ಬಂದು. ನೋಡಿ, ಈ ಮುಸ್ಲಿಮರದ್ದು, ಹಿಂದೂಗಳದ್ದು ಅಥವಾ ಜನಸಾಮಾನ್ಯರು ಅಂತನ್ನುವಂಥದ್ದು ಇದು ಕಾಮನ್ ವಿಷಯ ಇದು. ಆದ್ರೆ ಆಗ್ತಾ ಇರುವಂತಹ ಪ್ರತಿ ವರ್ಷ ನಡೀತಾ ಇರುವಂತಹದ್ದು ಇದನ್ನ ಒಂದು ಸಲ ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ನ್ಯಾಯಾಲಯ ಕೂಡ ಅದನ್ನು ಸರಿಯಾಗಿ ಯೋಚನೆ ಮಾಡುದಿಲ್ಲ. ಎಲ್ಲರಿಗೂ ಜಾಮೀನು ಕೊಡ್ತಾ ಹೋಗುತ್ತೆ. ಯಾವುದೇ ಜೀವಾವಧಿ ಇದ್ರೆ ಅವ್ರಿಗೆ ಮತ್ತೆ ಕ್ಷಮೆ ಮಾಡುತ್ತೆ. ಏನೇನೋ ಒಟ್ಟು ಈ ಕಾನೂನಿನ ವ್ಯವಸ್ಥೆಯಲ್ಲಿ ವಿಚಿತ್ರವಾದಂತಹ ನಡವಳಿಕೆ ಹಿನ್ನೆಲೆಯಲ್ಲಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ವ್ಯವಸ್ಥೆ, ಪೊಲೀಸರು ಪೂರ್ತಿ ಭ್ರಷ್ಟ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹದ್ದು. ಅಲ್ಲಿ ನೀವು ನ್ಯಾಯ ಕೇಳ್ತೀರಿ, ಏನ್ ನಮಗೆ ಅಲ್ಲಿ ಸಿಗುತ್ತೆ? ಅಲ್ಲಿ ಏನು ಸಿಗೋಲ್ಲ. ಇನ್ನು ರಾಜಕಾರಣಿಗಳು ಓಲೈಕೆ. ಅಧಿಕಾರಿ ಇಲ್ದಾಗ ಬಿಜೆಪಿ ಹಿಂದುತ್ವ ಅನ್ನತ್ತೆ, ಅಧಿಕಾರಿ ಇದ್ದಾಗ
ಹಿಂದೂಗಳನ್ನೆಲ್ಲ ಪೂರ್ತಿ ಮೂಲೆ ಗುಂಪ ಮಾಡಿ ತನ್ನ ಪಾಡಿಗೆ ತಾನು ಲೂಟಿ ಹೊಡ್ಕೊಂಡು ಇರುತ್ತೆ. ಇನ್ನು ಕಾಂಗ್ರೆಸ್ನವರಂತೂ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರ ಪರವಾಗೇ ಇರುವಂತ ಕಾಂಗ್ರೆಸ್ ಅದು. ಇನ್ನು ಈ ಹಿಂದೂಗಳ ಲೆಕ್ಕ ಇಲ್ಲ, ಹಿಂದೂಗಳ ಹೇಗೆ ಓಟ್ ತಗೊಳ್ಳೋದು ಗೊತ್ತು ಅವರಿಗೆ. SC STಗಳದ್ದು ಇನ್ನು ಅವ್ರವ್ರ ಜಾತಿಗಳನ್ನ ಕೆರಳಿಸೋದು, ದುಡ್ಡು ಕೊಟ್ಟು ತಗೊಳ್ಳೋದು, ಇದೆಲ್ಲ ಗೊತ್ತು ಅವ್ರಿಗೆ. ಸೊ ಹೀಗಾಗಿ ಈಗ ಜನಸಾಮಾನ್ಯರು ಇದರ ಸಂಬಂಧಪಟ್ಟಾಗ ಯೋಚನೆ ಮಾಡಬೇಕು. ಈ ಆಗ್ತಾ ಇರುವಂತ ಬೆಳವಣಿಗೆ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾಗಿ ಜನಸಾಮಾನ್ಯರು ಯೋಚನೆ ಮಾಡಬೇಕು. ನಮ್ಮ ಹಿಂದೂ ಇವತ್ತು ಯಾವ್ದು ಮೆರವಣಿಗೆ ಮೇಲೆ ಹಾಕ್ತಾರಂದ್ರೆ ಅಂಥವ್ರ ಜೊತೆಗೆ ವ್ಯವಹಾರ ಬಹಿಷ್ಕಾರ ಹಾಕ್ಬೇಕು, ಹಾಕೋದಿಲ್ಲ. ವ್ಯವಹಾರ ನಿಲ್ಲಿಸ್ಬೇಕು, ಹಾಕೋದಿಲ್ಲ. ಇದು ಮೇಲಿಂದ ಮೇಲೆ ಬೀಳ್ತಾ ಇರುವಂತ ಗುಂಡಿಗೆ ಬೀಳ್ತಾ ಇರುವಂತ ನಮ್ಮ ಹಿಂದೂ ಸಮಾಜ. ಎಸ್, ಓಕೆ ಮುತಾಲಿಕ್ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.